ಮಾಜಿ ಸಚಿವರಾದಂಥ ಬಿ ಶ್ರೀರಾಮುಲು ಅವರು ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಶ್ರೀರಾಮುಲು ಅವರೇ ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ ರೀ. ಮಧುಸೂದನ್ ಮಾತಾಡ್ತೀನಿ. ಈಗ ನಿನ್ನೆ ಆದಂತ ಪ್ರಕರಣದಲ್ಲಿ ತಾವು ಮಧ್ಯಸ್ಥಿಕೆ ವಹಿಸಿದ್ರು ಕೂಡ ಯಾವುದೂ ಇನ್ನೂ ಹತೋಟಿಗೆ ಬಂದಿಲ್ಲ ಅಂತ, ಕೈ ಕಾರ್ಯಕರ್ತನ ಸಾವು ಕೂಡ ಆಗಿರುವಂತದ್ದು. ರಾಮುಲು ಅವರೇ, ನಾನು ಈ ಘಟನೆಯನ್ನ ಇದೊಂದು ವಿಷಾದವನ್ನು ವ್ಯಕ್ತಪಡಿಸ್ತೀನಿ ಸರ್. ಯಾರೇ ಆಗಿರ್ಬೋದು, ಜೀವ ಹೋಗಬಾರ್ದು ಪಾಪ. ಇವಾಗ ಜೀವ ಹೋಗಿದೆ ಅಂತ ಹೇಳಿದ್ರೇನೆ ನಾವು ಯಾವ ರೀತಿಯಲ್ಲಿ ಕೂಡ ಈ ರೀತಿ ಆಗ್ಬಾರ್ದನೆ ಅಂತ ನಮ್ಮೆಲ್ಲರಿಗೂ ನೋವಿದೆ. ಆದ್ರೆ ಈ ರೀತಿ ಖಾಸಗಿ ಗನ್ಮೆನ್ಗಳು ಫೈರ್ ಮಾಡೋದು, ನಂತರ ಅವ್ರು ಯಾರು ಸತೀಶ್ ರೆಡ್ಡಿ ಅನ್ನೋ ನಂತರ ಫೈರ್ ಮಾಡೋದು, ಅದು ಆಲ್ರೆಡಿ ನಾನು ಹೇಳಿದ್ದೀನಿ. ಎಂಥ ಪರಿಸ್ಥಿತಿಯಲ್ಲಿ ಕೂಡ ತನಿಖೆ ಮಾಡ್ರಿ, ತನಿಖೆ ಮಾಡಿದ ನಂತರ ಅವ್ರ ಮೇಲೆ ಕ್ರಮ ತಗೊಳ್ರಿ ಅನ್ನೋಂಥ ಮಾತನ್ನು ಕೂಡ ಹೇಳಿದ್ದೀನಿ ಸರ್. ಸದ್ಯಕ್ಕಂತೂ ಈಗಿರೋ ವಾತಾವರಣದಲ್ಲಿ ಬೂದಿ ಮುಚ್ಚಿದ ಕಂಡ ಥರನೇ ಕಾಣ್ತಾ ಇದೆ. ಯಾವ ಟೈಮಲ್ಲಿ ಏನಾಗುತ್ತೋ ಗೊತ್ತಿಲ್ಲ. ಕಾನೂನನ್ನು ರಕ್ಷಣೆ ಮಾಡೋಕೆ ಪೊಲೀಸರು ಇದಾರ, ಯಾವ ರೀತಿಯಲ್ಲೂ ಕೂಡ ಅವ್ರು ಬಿಟ್ಕೊಡ್ತಾ ಇಲ್ಲ. ಅವರು ಕೇವಲ ಅವ್ರು MLA ಅಧಿಕಾರವನ್ನು ದುರುಪಯೋಗ ಮಾಡ್ಕೊಂಡಂತ ಕೆಲಸ ಮಾಡ್ತಾರೇನೋ ಗೊತ್ತಿಲ್ಲ ಸರ್. ಹಂಗಾಗಿ ಬೂದಿ ಮುಚ್ಚಿದ ಕಂಡದ ತರ ವಾತಾವರಣ ಕಾಣ್ತಾ ಇದೆ. ರಾಮುಲು ಅವರೇ, ತಾವು ಕೂಡ ರಾಜಕಾರಣದಲ್ಲಿ ಇದ್ರಿ. ಏಕಾಏಕಿ ಬ್ಯಾನರ್ ಅಳವಡಿಕೆ ವಿಚಾರಕ್ಕೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಗಲಾಟೆ ಆಗತ್ತೆ ಅಂದ್ರೆ ಏನಿದ್ರ ಅರ್ಥ ಅಂತ? ಇಲ್ಲ, ಮೋಸ್ಟ್ಲಿ ನನಗೆ ಗೊತ್ತಿರೋ ಪ್ರಕಾರ ಇದು ಬ್ಯಾನರ್ ವಿಚಾರದಲ್ಲಿ ಅನ್ನೋದಲ್ಲ ಸರ್. ಬೇಕಂದೇಳಿ ಅವರು ಬ್ಯಾನರ್ ವಿಚಾರ ಒಂದು ನೆಪ ಮಾತ್ರ. ಸುಮ್ಮನೆ ಅವ್ರನ್ನು ಮುಂಚೆಯಿಂದ ಕೂಡ ಜನಾರ್ದನ್ ರೆಡ್ಡಿ ಅವರು ಅವ್ರಿಗೆ ಬಹಳಷ್ಟು ತಿಕ್ಕಾಟ ಆಗ್ತಾ ಇತ್ತು. ಆಮೇಲೆ ಕುಡಿದು ಬಂದು ಗನ್ಮ್ಯಾನ್ಗಳು ತಗೊಂಡು ಅವ್ರ ಮನೆ ಎದುರುಗಡೆ ಬರೋದು ಎಷ್ಟು ಮಟ್ಟಿಗೆ ಕರೆಕ್ಟ್ ಸರ್? ಅದೆಲ್ಲ ಸರಿ ಅನ್ಸಲ್ಲ ಯಾರಿಗೂ ಕೂಡ. ಅವರು MLA ಇದಾರ, ಇವರು MLA ಇದಾರ, ಒಬ್ರಿಗೊಬ್ರು ಪರಸ್ಪರ ಚಲೋ ಇರಬೇಕಾಗುತ್ತೆ. ಈ ರೀತಿ ಕೇವಲ ಒಂದು ಬ್ಯಾನರ್ ವಿಚಾರ ಅಂತೇಳಿ ಸುಮ್ಮನೆ ನೆಪಕ್ಕೆ ನೋಡಿಸ್ಕೊಡ್ತಾ ಇದ್ದಾರಲ್ಲಿ. ಅವ್ರ ಉದ್ದೇಶನೇ, ಇಂಟೆನ್ಷನ್ ಬೇರೆ ಇದೆ. ತಮ್ಮೇಲೂ ಕೂಡ ತಾವು ಅಲ್ಲಿ ಸ್ಥಳದಲ್ಲಿ ಇದ್ರಿ ಸರ್ ನಿನ್ನೆ ಗಲಾಟೆ ಆಗ್ಬೇಕಾದ್ರೆ. ರಾಮುಲು ಅವರೇ, ನಾನು ಜನಾರ್ದನ್ ರೆಡ್ಡಿ ಅವ್ರ ಮನೆಗೆ ಹೋಗ್ಬೇಕಂತ ಹೇಳಿ ನಾನು ಹೋಗ್ತಾ ಇದ್ದೆ ಸರ್, ಅಷ್ಟು ಬಿಟ್ಟರೆ ಬೇರೆ ಯಾವುದೇ ಇಲ್ಲ. ನಾನು ಅಷ್ಟರೊಳಗಡೆ ಗುಂಪುಗಳು ಘರ್ಷಣೆ ಆಗ್ತಿದ್ರು, ತಿಕ್ಕಾಟ ಮಾಡ್ಕೊಂತ ಇದ್ರು. ಅಷ್ಟೇ ಬಿಟ್ಟರೆ ಬೇರೆ ಯಾವುದೇ ಉದ್ದೇಶದಿಂದ ಈ ರೀತಿ ಜಗಳ ಆಗ್ತಾ ಇದೆ, ಏನನ್ನ ಪ್ರಚೋದನೆ ಮಾಡ್ಬೇಕನ್ನೋಂಥ ಯಾವುದೇ ಇದ್ದಿಲ್ಲ. ಅವರು ಪಾರ್ಟಿ MLA ಆಗಿರೋ ಕಾರಣ ನಮ್ಮ ಪಾರ್ಟಿ MLA ಹಿಂಗೆ ಆಗುವಂಥ ಟೈಮಲ್ಲಿ ನಮಗೆಲ್ಲ ಮಾಹಿತಿ ಸಿಕ್ತು, ನಾವು ಓದಿವಿ ಸರ್. ಅಲ್ಲ, ತಾವು ಕೂಡ ಆ ಗುಂಪು ಘರ್ಷಣೆಯಲ್ಲಿ, ಆ ಗುಂಪಿನ ಮಧ್ಯದಲ್ಲಿ ತಾವು ಇದ್ದೀರಿ, ಮಾತಾಡ್ತಾ ಇದ್ದೀರಿ, ಆ ದೃಶ್ಯಗಳು ನಮ್ಗೆ ಲಭ್ಯ ಆಗ್ತಾ ಇದೆ. ಏನ್ ಮಾತಾಡ್ತಿದ್ರಿ ಆಕ್ಚುಲ್ ಆಗಿ ಆ ಸಂದರ್ಭದಲ್ಲಿ ರಾಮುಲು ಅವರೇ? ನಾನು ಆ ಸಂದರ್ಭದಲ್ಲಿ ಇಷ್ಟೇ ಹೇಳ್ತಾ ಇದ್ದೆ ಸರ್, ಎಂಥ ಪರಿಸ್ಥಿತಿಯಲ್ಲೂ ಕೂಡ ಯಾರು ಕೂಡ ನೀವು ಯಾರೋ ಪರ್ಸನಲ್ ಆಗಿ ತಗೊಂಡು ಒಬ್ರಿಗೊಬ್ರು ವೈಷಮ್ಯ ದ್ವೇಷ ಬೆಳೆಸ್ಕೊಂಡು ಜಗಳ ಮಾಡ್ಕೊಂಡು ಹೋಗೋದ್ರಿಂದ ಯಾವ್ದು ಕೂಡ ಪರಿಹಾರ ಆಗಲ್ಲ. ಏನಿದ್ರು ಕೂಡ ಸರಿ ಮಾಡ್ಕೊಳ್ರಿ ಅನ್ನೋಂಥ ಮಾತನ್ನು ಹೇಳ್ತಾ ಇದ್ದೆ. ಅವ್ರ ಹಿಂಬಾಲಕರು ಇವ್ರ ಹಿಂಬಾಲಕರು ಜಾಸ್ತಿ ಇದ್ದಂಥ ಟೈಮಲ್ಲಿ ನುಗ್ಲಾದಂಥ ಟೈಮಲ್ಲಿ ನಾನು ಹಿಂದಕ್ಕೆ ಸರ್ದೀನಿ ಸರ್ ಅಷ್ಟೇ. ಎಷ್ಟು ಗುಂಡುಗಳು ಫೈರ್ ಆದವು ರಾಮುಲು ಅವರೇ? ಯಾಕಂದ್ರೆ ಗಾಲಿ ಜನಾರ್ದನ್ ರೆಡ್ಡಿ ಅವರು ಕೂಡ ಒಂದು ಬುಲೆಟ್ ಅನ್ನ ತೋರಿಸ್ತಾ ಇದ್ದಾರೆ. ಅವರು ಕೂಡ ನನ್ನ ಹತ್ತಿರದಿಂದ ಅದು ಪಾಸ್ ಐತ್ರಿ, ನನ್ ಗಾಡಿಗೆ ಬಡ್ದಿದೆ, ಹಂಗ ಹಿಂಗ ಅಂತ ಹೇಳ್ತಾ ಇದ್ರು. ಅವ್ರಿಗೆ ಗುಂಡು ತಂದು ನೋಡಿಸ್ತಾ ಇದ್ರು. ನಾನು ಆ ಗುಂಪಲ್ಲಿ ನನಗೆ ಆಗ್ಲಿಲ್ಲ, ನಾನು ಆ ಕಡೆ ಸೈಡ್ ಅಲ್ಲಿ ನಿಂತಿದ್ದೆ ರೀ. ತುಂಬಾ ಅಂದ್ರೆ ಪೊಲೀಸರು ಫೈರ್ ಮಾಡ್ತಾ ಇದ್ರು. ನಂತರ ಇವರು ಯಾರು ಸತೀಶ್ ರೆಡ್ಡಿ ಕಡೆಯವರು, ಅವರು ಖಾಸಗಿ ಗನ್ಮ್ಯಾನ್ಗಳೆಲ್ಲ ಕೂಡ ಅವರು ಫೈರ್ ಮಾಡ್ತಿದ್ರು. ಆ ಸತೀಶ್ ರೆಡ್ಡಿಯವರು ಫೈರ್ ಮಾಡ್ತಾ ಇದ್ರು. ಎಲ್ಲರೂ ಅವರೇ ಮಾಡ್ತಾನೆ ಇದ್ದಾರೆ. ಯಾರು ಖಾಸಗಿ ಗನ್ಮ್ಯಾನ್ಗಳು ಅಂದ್ರೆ ಯಾರ ಖಾಸಗಿ ಗನ್ಮ್ಯಾನ್ ಅವರು? ನಾರಾ ಭರತ್ ರೆಡ್ಡಿ ಅವ್ರ ಖಾಸಗಿ ಗನ್ಮ್ಯಾನ್ ರಾಮುಲು ಅವರೇ? ಅವ್ರು ಮೋಸ್ಟ್ಲಿ ಯಾರು ಅಂತೇಳಿ ಅವ್ರು ಸತೀಶ್ ರೆಡ್ಡಿ ಅವ್ರ ಜೊತೆಲಿ ಬಂದಂತ ಟೈಮಲ್ಲಿ ಗೊತ್ತಾಗಿತ್ತು ಅವ್ರ ಗನ್ಮ್ಯಾನ್, ಸತೀಶ್ ರೆಡ್ಡಿ ಅವ್ರ ಗನ್ಮ್ಯಾನ್ ಅಂತೇಳಿ ನಮಗೆ ಈ ಮೇಲ್ನೋಟಕ್ಕೆ ಕಾಣ್ತಾ ಇದೆ ಸರ್. ಮತ್ತೆ ಯಾರ್ಯಾರ ಕಡೆ ಇದ್ರು ಗೊತ್ತಿಲ್ಲ, ಅವ್ರ ಕಡೆ ತುಂಬಾ ಜನ ಗನ್ಮ್ಯಾನ್ಸ್ ಇದ್ರು ಸರ್. ಈ ಸತೀಶ್ ರೆಡ್ಡಿ ಅವರು ಯಾರು? ಸತೀಶ್ ರೆಡ್ಡಿ ಅವರ ಹಿನ್ನೆಲೆ ಏನು? ಅವ್ರೇನ್ ಮಾಡ್ಕೊಂಡಿದ್ರು? ಯಾಕೆಂದ್ರೆ ಫ್ಲೆಕ್ಸ್ ಅಳವಡಿಕೆಗೆ ಸತೀಶ್ ರೆಡ್ಡಿಗೂ ಏನ್ ಸಂಬಂಧ? ಯಾರೋ ಕಾರ್ಯಕರ್ತರು ಬ್ಯಾನರ್ನ ಕಟ್ಟುವಂತದ್ದು, ಶಾಸಕರ ಆಪ್ತರೇ ಬರ್ತಾರೆ ಅಂದ್ರೆ ಯಾತಕ್ಕೋಸ್ಕರ ಬಂದಿದ್ರು ಅಂತ ರಾಮುಲು ಅವರೇ? ಜನಾರ್ದನ್ ರೆಡ್ಡಿ ಅವರು ಫಸ್ಟ್ ಆಫ್ ಆಲ್ ಅವ್ರ ಮನೆಗೆ ಹೋಗುವಂತ ಹಾದಿಯಲ್ಲಿ ಏನೋ ಬ್ಯಾನರ್ ಕಟ್ಟಿದಾರಂತ್ರಿ. ಬೆಳಿಗ್ಗೆನೆ ಹೇಳಿದಾರಂತೆ, ದಯವಿಟ್ಟು ನಮ್ಮ ತಂಟಿಗೆ ಬರಬೇಡ್ರಿ, ಯಾಕೆ ನಮ್ಮ ಮನೆಗೆ ಹೋಗುವಂತ ಹಾದಿಗೆ ಯಾಕೆ ಕಟ್ಟಿದ್ರಂದ್ರೆ. ಇಲ್ಲ ರೀ ಅಂತೇಳಿ ಎಲ್ಲ ಒಬ್ಬರೊಬ್ರು ಮಾತುಕತೆ ಮುಗಿಸ್ಕೊಂಡು ಹೋಗ್ಯಾರ್ರಿ. ಸಾಯಂಕಾಲ ಬರೋ ಒಳಗಡೆ ಅವರೆಲ್ಲ ಪ್ರೀ ಪ್ಲಾನ್ ಮಾಡ್ಕೊಂಡಾರಿ, ಹೆಂಗನ ಮಾಡಿ ಜಗಳ ಮಾಡ್ಕೊಳ್ಳೇಬೇಕಂತೇಳಿ ಅವರೆಲ್ಲ ರೆಡಿಯಾಗಿ ಬಂದಾರಿ. ಪಾಪ ಇವ್ರಿಗೆ ಗೊತ್ತಿಲ್ಲ. ಆಮೇಲೆ ಅವರೆಲ್ಲ ಬಂದ ತಕ್ಷಣನೇ ಸಡನ್ ಆಗಿ ಜನಾರ್ದನ್ ರೆಡ್ಡಿ ಮೇಲೆ ಮೈ ಮೇಲೆ ಮುಗಿಬಿದ್ದಾರ್ರಿ. ಇವ್ರು ನೂಕ್ಲಾಗೋ ಒಳಗಡೆನೆ ಅವ್ರು ಯಾರೋ ಖಾಸಗಿ ಗನ್ಮ್ಯಾನ್ಗಳು ಫೈರ್ ಮಾಡ್ಯಾರ್ರಿ. ಖಾಸಗಿ ಗನ್ಮ್ಯಾನ್ ಫೈರ್ ಮಾಡಿದಂತ ಟೈಮಲ್ಲಿ ಅಲ್ಲಿ ಯಾರೊಬ್ರು ಡೆತ್ ಆಗಿದಾರಂತೆ. ಆಮೇಲೆ ನನಗೆ ಗೊತ್ತಾಯ್ತು ಈ ರೀತಿ ಆಗ್ಬಾರ್ದಾಯ್ತು, ಡೆತ್ ಆಗಿದಾರೆ ಅಂತ ಹೇಳಿ ಬಹಳ ನೋವಾಯ್ತು ನನಗೆ ಕೂಡ. ಆದಂತ ಟೈಮಲ್ಲಿ ಅಷ್ಟರೊಳಗಡೆನೆ ಪೊಲೀಸು ಇವರು ಬಂದು ಗುಂಪು ಚದುರಿಸುವಂತ ಪ್ರಯತ್ನ ಮಾಡಿದ್ದಾರೆ ಸರ್. ರಾಮುಲು ಅವರೇ, ಈಗ ಗಾಲಿ ಜನಾರ್ದನ್ ರೆಡ್ಡಿ ಅವ್ರನ್ನ ತಾವು ಭೇಟಿ ಮಾಡಿದ್ರ? ಅವ್ರು ಏನ್ ಹೇಳಿದ್ರು? ಜೊತೆಗೆ ಇವಾಗ ಬಳ್ಳಾರಿಯ ಪರಿಸ್ಥಿತಿ ಯಾವ ರೀತಿ ಇದೆ? ಬಳ್ಳಾರಿಯ ಪರಿಸ್ಥಿತಿಯಲ್ಲಿ ಈ ಸದ್ಯಕ್ಕಿರುವಂತ ವಾತಾವರಣದಲ್ಲಿ
ಬೂದಿ ಮಿಚ್ಚಿದ ಕೆಂಡ ತರ ಕಾಣ್ತಾ ಇದೆ ಸರ್. ಈ ಸದ್ಯಕ್ಕಂತೂ ವಾತಾವರಣದಲ್ಲಿ ಲಾ ಅಂಡ್ ಆರ್ಡರ್ ಪೊಲೀಸರು ಎಲ್ಲರೂ ಕೂಡ ಬಂದು ಬಹಳ ಬಿಗಿಯಾಗಿ ಬಂದೋಬಸ್ತ್ ಮಾಡಿದಾರ. 144 ಸೆಕ್ಷನ್ ಹಾಕಿದಾರ. 144 ಸೆಕ್ಷನ್ ಆದಂತ ಯಾರು ಕೂಡ ಗುಂಪಾಗಿರಬಾರ್ದು ಅದೆಲ್ಲ ಕೂಡ ಮಾಡಿದಾರ. ಸದ್ಯಕ್ಕೆ ಇವಾಗ ಏನಂತ ಹೇಳಿದ್ರೆ ಇದ್ರ ಮಧ್ಯದಲ್ಲಿ ಏನೇನೋ ರಾಜಕಾರಣ ಬೆಳೆಸುವಂತ ಕೆಲಸ ಆಗ್ತಿದೆ. ನಾನೇನ್ ಹೇಳ್ತಿದ್ದೀನಿ ಅಂದ್ರೆ ನೋಡಪ್ಪ, ಯಾರೇ ಆಗಿರ್ಬೋದು, ಅವ್ರು ಡೆತ್ ಆಗಿರುವಂತ ವಿಚಾರದ ಬಗ್ಗೆ ಬಂದಂತ ಟೈಮಲ್ಲಿ, ಕಾನೂನು ವಿಚಾರ ಬಂದಂತ ಟೈಮಲ್ಲಿ ನಾವೆಲ್ಲರೂ ಕೂಡ ಗೌರವ ಕೊಡಬೇಕಾಗುತ್ತೆ. ಈ ಡೆತ್ ಆದಂತ ಟೈಮಲ್ಲಿ ಯಾರು ಅವ್ರು ಸತ್ತಿದಾರೋ ಅವ್ರಿಗೆ ಪಾಪ ಹಿಂಗ ಆಗ್ಬಾರ್ದು ಅಂತ ನಾವು ಕೂಡ ಇದೆ. ನಾನೇನಿದ್ರೆ ತನಿಖೆ ಆದ್ಮೇಲೆ ಯಾರು ತಪ್ಪಿದರ್ಸಿದಾರೋ ಅದ್ಮೇಲೆ ಕಠಿಣವಾದಂತ ಕ್ರಮ ತಗೊಳ್ರಿ ಅನ್ನಂತ ಮಾತನ್ನು ಹೇಳಿದ್ದೀನಿ ಸರ್. ಈಗ ಬಳ್ಳಾರಿ ಶಾಸಕರಾದಂಥ ನಾರಾ ಭರತ್ ರೆಡ್ಡಿ ಅವರು ಒಂದು ಮಾತನ್ನ ಹೇಳಿದ್ದಾರೆ. ರಾಮುಲು ಅವರೇ, ಇಷ್ಟು ದಿನ ಬಳ್ಳಾರಿ ಶಾಂತವಾಗಿತ್ತು, ಯಾವುದೇ ಘಟನೆಗಳು ಆಗ್ತಾ ಇರಲಿಲ್ಲ. ಯಾವಾಗ ಗಾಲಿ ಜನಾರ್ದನ್ ರೆಡ್ಡಿ ಬಳ್ಳಾರಿ ಒಳಗಡೆ ಕಾಲಿಟ್ರೋ ಅವಾಗಲೇ ಇವೆಲ್ಲ ಆಗ್ತಾ ಇರೋದು ಅಂತ. ಅಲ್ಲ, ಅವರು ಜನಾರ್ದನ್ ರೆಡ್ಡಿ ಅವ್ರನ್ನ ಅವ್ರ ಮನೆ ಹತ್ರ ಹೋಗಿಲ್ಲ ಸರ್. ಅವ್ರ ಮನೆ ಹತ್ರ ಇವ್ರು ಬಂದು ಜಗಳ ಮಾಡ್ಕೊಂಡಾರ ಸರ್. ಪಾಪ ಅವ್ರು ಆಕ್ಚುಲಿ ಅವ್ರು ಏನೋ ಜನಾರ್ದನ್ ರೆಡ್ಡಿ ಅವರು ಎಲ್ಲೆಲ್ಲ ಹೋಗಿ ಜಗಳ ಮಾಡಿದ್ರೆ ಹೌದ್ರಿ ಹಂಗೆಲ್ಲ ಹೋಗೋ ತಪ್ಪಾಗ್ತದೆ ಅನ್ಬೋದ್ರಿ. ಅವ್ರ ಮನೆ ಹತ್ರ ಹೋಗಂತ ಹಾದಿಗೆ ಬೇಕಂತೇಳಿ ಜಗಳ ಮಾಡ್ಕೋಬೇಕು ಅನ್ನೋ ಉದ್ದೇಶದಿಂದ ಅವ್ರಿಗೆ ಕುಡಿದು ಸಾಯಂಕಾಲ ಎಲ್ಲ ಗನ್ಮೆನ್ಗಳು ಹಾಕೊಂಡು ಬಂದು ಕುರ್ಚಿ ಹಾಕೊಂಡು ಅವ್ರ ಮನೆ ಎದುರುಗಡೆ ಕುಂತು ಈ ದಾಂಧಲೆಲ್ಲ ಮಾಡಿದಾರೆ ಸರ್. ಅಲ್ಲ, ರಾಮುಲು ಅವರೇ, ಗಾಲಿ ಜನಾರ್ದನ್ ರೆಡ್ಡಿ ಅವರ ಮನೆ ಮುಂದ್ಗಡೆ ಬ್ಯಾನರ್ ಕಟ್ಟೋದು ಏನ್ ತಪ್ಪು? ಎಲ್ಲಾಗ್ತಾ ಇತ್ತು ಕಾರ್ಯಕ್ರಮ? ಇದು ಎಷ್ಟು ದೂರ ಇದೆ ಈ ಕಾರ್ಯಕ್ರಮ? ಜನಾರ್ದನ್ ರೆಡ್ಡಿ ಮನೆ ಮುಂದೆ ಬ್ಯಾನರ್ ಕಟ್ಟೋದು ಯಾವ್ದೇ ರೀತಿಯಲ್ಲಿ ತಪ್ಪಿಲ್ಲ ಸರ್. ಕೇವಲ ಇದು ನೆಪ ಮಾತ್ರ ಸರ್. ಇದು ಕೇವಲ ನೆಪದ ಸಲುವಾಗಿ ಜಗಳ ಮಾಡ್ಕೊಂಡಿದ್ದು ಅಷ್ಟೇ ಬಿಟ್ಟರೆ ಹಿಂಗ ಜನಾರ್ದನ್ ರೆಡ್ಡಿ ಮೇಲೆ ಜಗಳ ಆಗ್ಬೇಕು ಅನ್ನೋಂತ ಕಾರಣದಿಂದ ಜಗಳ ಮಾಡ್ಕೊಂಡಿದ್ದಾಗಲಿ ಬ್ಯಾನರ್ ಅಂದ್ರೆ ಎಲ್ಲಿ ಕಟ್ಟಿದ್ರಿ ಏನ್ರಿ? ನಮ್ಮ ಮನೆ ಎದುರುಗಡೆ ಎಲ್ಲರೂ ಕಟ್ಟಾರಲ್ಲ ನೋಡಿ ಸರ್. ಈ ಜನಾರ್ದನ್ ರೆಡ್ಡಿ ಮನೆ ಕಟ್ಟಾರಂದ್ರೆ ಎಲ್ಲರ ಮನೆ ಹತ್ರ ಕಟ್ತಾರ್ರಿ. ಅಂದ್ರೆ ಆಕ್ಚುಲಿ ಇದು ಉದ್ದೇಶ ಏನಿತ್ತು ಅಂತ ಹೇಳ್ರಿ, ಅವ್ರ ಮನೆ ಹೋಗಂತ ಹಾದಿಯಲ್ಲಿ ಕಟ್ಟಿದಾರ ಅಂತೇಳಿ ಅವರು ವಾದ ಮಾಡ್ತಾ ಇದ್ದಾರೆ ಸರ್. ಅಂದ್ರೆ ಕೇವಲ ಇದು ನನಗೆ ಗೊತ್ತಿರೋ ಮೇಲ್ನೋಟ ಕಾಣೋ ಪ್ರಕಾರ ಬ್ಯಾನರ್ ಅನ್ನೋದು ನೆಪ ಮಾತ್ರ ಆಗ್ಲಿ, ಅವ್ರು ಜಗಳ ಮಾಡ್ಬೇಕು ಅನ್ನೋ ಉದ್ದೇಶದಿಂದ ಬಂದಿದ್ದಾರೆ ಸರ್. ಅಂದ್ರೆ ಅಜೆಂಡಾ ಬೇರೆ ಇತ್ತು, ಬ್ಯಾನರ್ ನೆಪ ಮಾತ್ರ ಅಂತೀರಿ? ನೆಪ ಮಾತ್ರ ಮಾಡ್ಕೊಂಡಾರ ಸರ್ ಸುಮ್ಮನೆ. ಓಕೆ, ತಾವು ಈಗ ಬಳ್ಳಾರಿಯಲ್ಲಿ ಇದ್ರಿ, ನಾಳೆ ವಾಲ್ಮೀಕಿ ಜಯಂತಿ, ತಾವು ಕೂಡ ವಾಲ್ಮೀಕಿ ಸಮುದಾಯದ ನಾಯಕ. ಈಗ ಅಲ್ಲಿ ಈ ತರ ವಾತಾವರಣ ಇರೋದ್ರಿಂದ ನಾಳೆಯ ಕಾರ್ಯಕ್ರಮದ ಬಗ್ಗೆ ಏನು ಹೇಳಕ್ ಇಷ್ಟಪಡ್ತೀರಿ? ಈಗ ಕಾರ್ಯಕ್ರಮ ಆಗ್ಲಿ ಸರ್, ಅದು ಯಾವ್ದೇ ರೀತಿಯಲ್ಲಿ ಪಾಪ ಮಾರ್ಚಿ ವಾಲ್ಮೀಕಿಯರು ಪುತ್ಥಳಿ ವಿಚಾರದಲ್ಲಿ ಅದಕ್ಕೆ ಸಂಬಂಧ ಇಲ್ಲ ಸರ್. ಬೇಕಂದ್ರೆ ಈ ಜಗಳದಲ್ಲಿ ಅದನ್ನ ತಂದಾರ್ರಿ ಇವರು ಬೇಕಂದೇಳಿ ಅದ್ರ ತಂದಾರೆ. ಯಾವ್ದೇ ರೀತಿಯಲ್ಲಿ ಕಾರ್ಯಕ್ರಮ ಆಗ್ಲಿ ಒಳ್ಳೇದಾಗ್ಲಿ ಅವರೆಲ್ಲ ಸಂತೋಷದಿಂದ ಮಾಡಿದಾರ, ಅವ್ರೆಲ್ಲರೂ ಕೂಡ ಒಳ್ಳೇದಾಗ್ಲಿ ಸರ್. ಅದೇ ರೀತಿ ದ್ವೇಷ ಈ ರೀತಿ ಅವ್ರು ಮಾಡಿದಾರೆ ಅಂತ ಇವ್ರು ಸಿಟ್ಟು ಯಾರ್ಯಾರು ಅಧಿಕಾರ ಇದ್ದಂತ ಹೇಳಿ ಅವ್ರೆಲ್ಲರೂ ಕೆಲಸ ಮಾಡ್ಕೊಂಡು ಹೋಗ್ತಾರೆ ಸರ್ ಅಷ್ಟೇ. ಮೃತರ ಕುಟುಂಬಸ್ಥರನ್ನ ಭೇಟಿ ಮಾಡ್ತೀರಾ ಹೇಗೆ ರಾಮುಲು ಅವರೇ? ಇಲ್ಲ ಸರ್, ಸದ್ಯಕ್ಕೇನು ಇವಾಗೇನು ಹೋಗಿಲ್ಲ ಸರ್. ಆಕಸ್ಮಿಕವಾಗಿ ಸ್ವಲ್ಪ ಶಾಂತಿ ಆದ ನಂತರ ಹೋಗಿ ಬರ್ತೀನಿ ಸರ್. ನಾನು ಕೂಡ ಭೇಟಿ ಕೊಟ್ಟು ಬರ್ತೀನಿ. ಓಕೆ, ಧನ್ಯವಾದ ರಾಮುಲು ಅವರೇ ನ್ಯೂಸ್ ಫಸ್ಟ್ ಜೊತೆ ಮಾತನಾಡಿದ್ದಕ್ಕೆ. ಥ್ಯಾಂಕ್ ಯು.